ಸೊ ಗೈಸ್, ಈ ವಿಡಿಯೋ ನೋಡಿ ಆದಮೇಲೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ ಹಾಕಬೇಡಿ, ಓಕೆನಾ. ಹಸ್ಬೆಂಡ್ ಮತ್ತು ಮಕ್ಕಳನ್ನ ಯಾರನ್ನೂ ತೋರಿಸಿಲ್ಲ ಅಂದರೆ ಅವ್ರು ಏನಕ್ಕೆ ಇಲ್ಲ, ಅವ್ರಿಗೆ ಯಾರು ಇಲ್ಲ ಅಂತಲ್ಲ, ಎಲ್ಲರೂ ಇದ್ದು ಬಿಟ್ಟೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳಿಗೆ ಬ್ಯಾಕ್ ಸೈಡಲ್ಲಿ ನಿಂತು. ಸೊ ಹಾಗೆ ನನಗೂ ಕೂಡ, ಓಕೆನಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಲೈಕ್ ಯೂಟ್ಯೂಬ್ ಚಾನಲ್. ನಂದೊಂದು ಸಿಹಿ ಕನಸು ಏನಿತ್ತು ಅದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತೇಳಿ ಈ ವಿಡಿಯೋ. ಅದೇನು ಇದು ಬಂದು ಶೋರೂಮ್ ಇದೆ ನೋಡಿ, ಫುಲ್ ಶೋರೂಮ್ದು ಇದನ್ನ ತೋರಿಸ್ತಿದ್ದೀನಿ. ಶೋರೂಮ್ ತೋರಿಸ್ದಾಗೇ ನಿಮಗೆ ನೆನಪಾಗ್ಬೋದು ಏನಕ್ಕೆ ಅಂತೇಳಿ. ಸೊ ನಾನೊಂದು ಗಾಡಿ ಪರ್ಚೇಸ್ ಮಾಡುವ ಅಂತ ಹೇಳಿ ಬ್ಲೂ ತೆಗೆದಾದ್ಮೇಲೆ ಮತ್ತೆ ನಾನು ಯಾವುದು ಬೇರೆ ಹೊಸದಾಗಿ ಗಾಡಿ ನನಗೆ ಬೇಕು ಅಂತ ಹೇಳಿ ಪರ್ಚೇಸಿಂಗ್ ಮಾಡಿ ಇರಲಿಲ್ಲ. ದೆನ್ ಅದಾದಮೇಲೆ ಯೋಚನೆ ಮಾಡ್ತಾಯಿದ್ವಿ, ನನಗೋಸ್ಕರ ಇಷ್ಟೊಂದು ನಮ್ಮ ಹಸ್ಬೆಂಡ್ ನನಗೆ ಆಗಲಿ ಮಗಳಿಗಾಗಲಿ ಎಷ್ಟೊಂದು ಟೈಮ್ ಕೊಡ್ತಾರೆ, ಎಷ್ಟೊಂದು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರು ಲೈಫಲ್ಲಿ. ಸೊ ಹಾಗಾಗಿ ನಮ್ಮದೊಂದು ಈ ವರ್ಷದ್ದು ಏನಾದರೂ ಒಂದು ಹೊಸದಾಗಿ ಏನಾದರೂ ತಗೊಳ್ಳೋಣ ಅಂತ ಹಾಗೆ ಪ್ಲ್ಯಾನಿಂಗ್ ನಡೀತಾನೆ ಇತ್ತು. ಸೊ ದೆನ್ ನನ್ನದೊಂದು ಸ್ವಲ್ಪ ಸೇವಿಂಗಲ್ಲಿ ಮತ್ತು ನನ್ನ ಹಸ್ಬೆಂಡ್ದು ಸೇವಿಂಗಲ್ಲಿ ನಾನು ಒಂದು ಗಾಡಿನ ಪರ್ಚೇಸ್ ಮಾಡಿದೆ. ಅದು ಒಂದು ಬುಲೆಟ್. ಅದೇನು ತುಂಬ ಚೆನ್ನಾಗಿದೆ ಇದು ಬಂದು. ಸೊ ಕ್ಯಾಶ್ ಕೊಟ್ಟು ನಾನು ತಗೊಂಡೆ ಇದನ್ನ. ಸೊ ಬ್ಲೂನ ನಾನು ಬಂದು ಫಸ್ಟ್ ತಗೊಳ್ಳುವಾಗ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ, ಹಾಗಾಗಿ ನಾನು ಅದನ್ನ ಲೋನಲ್ಲಿ ತೊಗೊಂಡಿದ್ದು. ಈಗಲೂ ನಾನು ಲೋನ್ ಕಟ್ತಾನೇ ಇದ್ದೀನಿ ಅದ್ರದ್ದು. ಸೊ ಇದು ಬಂದು ನನಗೆ ಲೋನ್ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ನಾನು ಇದನ್ನ ಕ್ಯಾಶಲ್ಲೇ ಕಟ್ಟಿ ತಗೊಂಡೆ. ಸೊ ಚೆನ್ನಾಗಿದೆಯಾ. ಸೊ ದೆನ್ ಇದೇನು ಅಂತ ಹೇಳಿದ್ರೆ, ಇದರಲ್ಲಿ ನನ್ನ ಹಸ್ಬೆಂಡನ್ನು ಚೆನ್ನಾಗಿ ಫೋಕಸ್ ಮಾಡಿಲ್ಲ ನಾನು. ಏಕೆ ಅಂತ ಹೇಳಿದ್ರೆ ಅವರು ವಿಡಿಯೋದಲ್ಲಿ ಜಾಸ್ತಿ ಬರಲ್ಲ. ಸೊ ಇದಿಟ್ಕೊಂಡು ಬೇರೆ ಬೇರೆ ಕಮೆಂಟ್ ಮಾಡೋದಾಗಲಿ, ಬೇರೆ ಏನಾದರೂ ಹೇಳೋದಾಗಲಿ ಆ ಥರ ಎಲ್ಲ ಮಾಡಬೇಡಿ ದಯವಿಟ್ಟು. ಏಕೆ ಅಂತ ಹೇಳಿದ್ರೆ ಕೆಲವರಿಗೆ ಕಮೆಂಟ್ ಅಂದರೆ ವೀಡಿಯೋದಲ್ಲಿ ಬರಲಿಕ್ಕೆ ಇಷ್ಟ ಇರುತ್ತೆ, ಕೆಲವರಿಗೆ ಆ ಥರ ವೀಡಿಯೋದಲ್ಲಿ ಬಂದು ಫೋಸ್ ಕೊಡೋದು, ಅದಿದು ಮಾತಾಡೋದು ಅದೆಲ್ಲ ಇಷ್ಟ ಇರಲ್ಲ. ಸೊ ಅದರಲ್ಲಿ ನನ್ನ ಹಸ್ಬೆಂಡ್ ಕೂಡ. ಸೊ ಹಾಗಾಗಿ ಇಲ್ಲಿ ನಾನೀಗ ಗಾಡಿ ಏನು ತಗೊಂಡಿದ್ದೆ ಅದಕ್ಕೆ ಅದ್ರ ಜೊತೆಗೆ ನಂದು ಬ್ಲೂನೂ ಸೇರಿಸಿ ನಾನಿಲ್ಲಿ ಪೂಜೆನ ಮಾಡಿಸ್ತಾಯಿದ್ದೀನಿ. ದೆನ್ ಇದು ಪೂಜೆ ಮಾಡಿ ಆದಮೇಲೆ ನೆಕ್ಸ್ಟ್ ನಾನು ಮನೆಗೆ ಹೋಗ್ತೀನಿ, ಮನೆಗೆ ಹೊರಡ್ತೀನಿ. ಸೊ ದೆನ್ ಈ ವಿಡಿಯೋ ಯಾಕೆ ಅಂತ ಹೇಳಿದ್ರೆ ಇದೊಂದು ಮೆಮೊರಿಬಲ್ ಆಗಿರುತ್ತೆ, ನಿಮ್ಮ ಜೊತೆ ಶೇರ್ ಮಾಡಿದಾಗಿರುತ್ತೆ ಅಂತೇಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ. ಮತ್ತು ಒಂದು ಹೊಸ ಗಾಡಿ, ಇದನ್ನು ಈಗ ಹೋಗ್ತಾ ಹೋಗ್ತಾ ತುಂಬ ರೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದ್ರದ್ದು ಗಾಡಿದ ಹೆಸರೇ ಬಂದೆ ರಾಯಲ್ ಎನ್ಫೀಲ್ಡ್ ಅಂತೇಳಿ. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ರಾಯಲ್ ಅಂತ ಹೆಸರಿಡುವ ಅಂತ ಹೇಳಿ ರಾಯಲ್ ಅಂತ ಇದಕ್ಕೆ ನಾಮಕರಣನೂ ಮಾಡಿಬಿಟ್ಟೆ. ಸೊ ಇದು ಒಂದು ಬ್ಲೂ ಇದೆಲ್ಲ ನಂದು. ಸೊ ಹಾಗಾಗಿ ಅದಕ್ಕೆ ಬ್ಲೂ ಅಂತ ಹೇಳಿ ಇದಕ್ಕೆ ರಾಯಲ್ ಅಂತ ಹೇಳಿ ಇರಲಿ ಅಂತ ಒಂದು ಕ್ರೇಜಿಯಾಗಿ ಕರೀಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಮಾಡಿದೆ. ದೆನ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ಥರ ಇನ್ನೂ ಮುಂದಕ್ಕೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಜೊತೆಗೆ ವಿಡಿಯೋ ಬಂದಿಲ್ಲ ಅಂದರೂ ನಂದು ಸಾಂಗ್ ಕೂಡ ಬರ್ತಾಯಿದೆ, ಅದ್ರ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನೋಡಿ ನಾನಿದು ನಿಂಬೆಹಣ್ಣನ ಒಟ್ಟು ಇದು 2ನೇ ಸಲ ನನಗೆ ನನ್ನ ಸ್ಕೂಟಿಗೆ ಗಾಡಿಗೆ ಪೂಜೆನ ಮಾಡಿಸ್ತಾ ಇರೋದು. ಸೊ ಇಲ್ಲಿ ನಾನು ಮೋಜಿನ ಕೊಟ್ಟಿದ್ದೀನಿ. ಇದು ಅದಕ್ಕೇ, ಏಕೆಂದರೆ ಅವರಿಗೆ ವಿಡಿಯೋ ಬೇಡ ಅಂತ ಹೇಳಿ, ನನ್ನದು ಫೇಸು ಬೇಡ ಅಂತೇಳಿ ತುಂಬ ನಾಚಿಕೆ ಸ್ವಭಾವ ಇದೆ. ಹಾಗೆಯೇ ವರ್ಕ್ ಹೇಗೆ, ಫ್ಯಾಮಿಲಿನ ಹೇಗೆ ನೋಡ್ಕೊಳ್ಬೇಕು, ಅವರಿಗೆ ಯಾವ ಥರ ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳಿ ಅದೂ ಇದೆ. ಸೊ ಅವರೊಂದು ಒಳ್ಳೆ ಮನಸ್ಸಿಗೆ ಅವರು ಚೆನ್ನಾಗಿರಲಿ ಅಂತ ನಾನು ಈ ವಿಡಿಯೋದ ಮೂಲಕ ಹಾರೈಸ್ತೀನಿ. ಸೊ ಗೈಸ್, ಈ ವಿಡಿಯೋ ನೋಡಿ ಆದಮೇಲೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ ಹಾಕಬೇಡಿ, ಓಕೆನಾ. ಹಸ್ಬೆಂಡ್ ಮತ್ತು ಮಕ್ಕಳನ್ನ ಯಾರನ್ನೂ ತೋರಿಸಿಲ್ಲ ಅಂದರೆ ಅವ್ರು ಏನಕ್ಕೆ ಇಲ್ಲ, ಅವ್ರಿಗೆ ಯಾರು ಇಲ್ಲ ಅಂತಲ್ಲ, ಎಲ್ಲರೂ ಇದ್ದು ಬಿಟ್ಟೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳಿಗೆ ಬ್ಯಾಕ್ ಸೈಡಲ್ಲಿ ನಿಂತು. ಸೊ ಹಾಗೆ ನನಗೂ ಕೂಡ, ಓಕೆನಾ. ಬಾಯ್ ಬಾಯ್.